ಕೋಟೆಕಾರ್ನ ಬ್ಯಾಂಕಿಗೆ ದರೋಡೆಕೋರರ ತಂಡ ಕನ್ನ ಹಾಕಿದೆ. ಸುಮಾರು 12 ಕೋಟಿಗೂ ಅಧಿಕ ನಗದನ್ನ ದೋಚಿದ್ದಾರೆ. ಈ ಘಟನೆಯನ್ನ ಕಂಡಂತ ಸ್ಥಳೀಯರು ಪ್ರತ್ಯಕ್ಷದರ್ಶಿ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಷ್ಟು ಗಂಟೆಗೆ ಆಯ್ತು? ಅವಾಗ ನೀವು ಏನು ಮಾಡ್ತಾ ಇದ್ರಿ? ನಾನು ಮಗು ಸಣ್ಣದುಂಟು, ಒಳಗಿಂದ ಮಗುನ ತಾಯಿ ಅಲ್ಲೇ ಬ್ಯಾಂಕಲ್ಲಿ ಕೆಲಸ ಮಾಡೋದು. ಇವಳು ಯಾವಾಗಲೂ ಮಧ್ಯಾಹ್ನ ಮನೆ ಬರ್ತಿದ್ದಾಳೆ. ಇವತ್ತು ಬರೋದಿಲ್ಲ ಏನಂತೇಳಿ ಹೊರಗೆ ಬಂದು ನೋಡುವಾಗ ಇಲ್ಲಿ ಒಂದು ಹುಡುಗ ನಿಂತ್ಕೊಂಡಿದ್ದಾನೆ. ಅವನ ಹತ್ರ ಕೇಳಿದೆ ಎಂತದು ಅಂತೇಳಿ. ಅವ ಹೇಳಿದ ಅಲ್ಲಿ ಕಳ್ಳರು ಬಂದಿದ್ದಾನೆ ಹೇಳುವಾಗ ನಾನು ಹೇಳಿದೆ ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆ. ನನ್ನ ಹತ್ರ ಫೋನ್ ಇಲ್ಲ ಹೇಳಿದವ. ಯಾರಂತೇಳಿ ನನಗೆ ಕೂಡ ಗೊತ್ತಿಲ್ಲ. ಆಮೇಲೆ ಮತ್ತೆ ಎಲ್ಲೋದ್ನೂ ಗೊತ್ತಿಲ್ಲ. ಮತ್ತೆ ನಾನು ಮಗನಿಗೆ ಫೋನ್ ಮಾಡಿದೆ. ಮಗ ಮತ್ತೆ ಕಂಟ್ರೋಲ್ ರೂಮಿಗೆಲ್ಲ ಫೋನ್ ಮಾಡಿ ಆಮೇಲೆ ಮತ್ತೆ ಪೊಲೀಸರು ಅಂತ ನಂಗೆ ಗೊತ್ತಿಲ್ಲ. ನೀವು ನೋಡಿದ್ರ? ಅವರು ಬರುವುದನ್ನು ನೋಡಿದೆ. ಫಸ್ಟಿಗೆ 4 ಜನ ಬಂದಿದ್ದಾರೆ. ಮತ್ತೆ ಒಬ್ಬ ಲಾಸ್ಟಿಗೆ ಬಂದ. ಅವ ಬರುವಾಗ ಒಂದು ಇಷ್ಟು ದೊಡ್ಡದು ಒಂದು 2-3 kg ಆಗುವಷ್ಟು ತೊಟ್ಟೆಯಲ್ಲಿ ಹಿಡ್ಕೊಂಡಿದ್ದ. ಆ ಗೋಣಿಯನ್ನು ಎಳ್ಕೊಂಡೆ ಬಂದಿದ್ದಾನೆ. ಹಿಡ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಹಾಗೆ ಒಂದು 4 ಜನ ಕಾರ್ ಹತ್ತಿ ಹೋದ್ರು. ಟೋಟಲ್ ಎಷ್ಟು ಮಂದಿ ಇದ್ರು ನೀವು? 5 ಜನ. ಅವ್ರು 5 ಜನ. ಈಗ ಮಧ್ಯಾಹ್ನದ ವೇಳೆ ಈ ಭಾಗದಲ್ಲಿ ಯಾರು ಜನರು ಓಡಾಡ್ತಿಲ್ವಾ? ಯಾರು ಇಲ್ಲ. ಮುಸ್ಲಿಂ ಆದ ಕಾರಣ ಯಾರು ಬರುದಿಲ್ಲ. ಬೇಜಾರು ಮಾಡಬೇಡಿ ಯಾರಾಗಿದ್ದಾರೆ. ಯಾರೂ ಇಲ್ಲ. ನಾನು ನೋಡಿದೆ, ಅಲ್ಲಿ ತನಕ ಹೋಗಿ ನೋಡಿದೆ, ಮಾರ್ಗ ತನಕ ಒಂದು ಅಂಗಡಿ ಓಪನ್ ಇಲ್ಲ. ಏನು ಮಾಡೋದು? ಅಷ್ಟೊತ್ತಿಗೆ ಅವರು ಎಲ್ಲ ಹಿಡ್ಕೊಂಡು ಕೆಳಗೆ ಬಂದಾಗಿದ್ದು ಕಾರ್ ತಗೊಂಡು ಆಚೆ ಹೋದ್ರು. ಏನಾದ್ರು ಅವರು ಮಾತಾಡಿದ್ದು ಏನಾದ್ರು ಕೇಳಿಸಿದ್ರೆ? ಏನಿಲ್ಲ. ಕಾರಲ್ಲಿ ಹೇಗೆ ಸ್ಪೀಡಾಗಿ ಬಂದು ಹೋದ್ರು? ಹೇಗೆ ಕಾರು ಬಂದು ಅಲ್ಲಿ ನಿಂತಿದ್ದಲ್ಲ, ಕಾರ್ ರೆಡಿಯಾಗಿ ಇದ್ದಿದ್ದ ಅಂತ. ಒಬ್ಬ ಬಂದು ಫಸ್ಟಿಗೆ 4 ಜನ ಬಂದರು. ಕಾರು ಇದು ಸ್ಟಾರ್ಟ್ ಆಯಿತು. ಮತ್ತೆ ಲಾಸ್ಟಿಗೆ ಒಬ್ಬ ಬಂದ, ಕಾರು ತಗೊಂಡು ಹೋದ್ರು. ಮುಖಕ್ಕೆ ಏನಾದ್ರು ಕ್ಯಾಪ್ ಆ ಥರ ಹಾಕಿದ್ರು? ಮಾಸ್ಕ್ ಹಾಕಿದ್ದಾರೆ, ಮತ್ತೆ ತಲೆಗೆ ಕ್ಯಾಪ್ ಹಾಕಿದ್ದಾರೆ. ಈಗ ನಿಮ್ಮ ಮನೆ ಎದುರಲ್ಲೇ ಈ ತರ ದರೋಡೆ ಆಗಿದೆ, ಏನ್ ಹೇಳ್ತೀರಿ? ಈಗ ಮಧ್ಯಾಹ್ನ ಹೊತ್ತಾಗಿದೆ. ಇನ್ನು ಮನೆಯಲ್ಲಿ ನಾವು ಒಬ್ಬೊಬ್ಬರು ಇರುವುದು ಹೇಗೆ ಅಂತೇಳಿ ನಮ್ಗೆ ಹೆದರಿಕೆ ಆಗಿದೆ. ನಮ್ಗೆ ನೋಡಿಯೇ ಹೆದರಿಕೆ ಆಗಿದೆ. ಅದನ್ನು ಹಾಗೆ ಇದು ಬ್ಯಾಂಕ್ನ ಎದುರು ಮನೆಯ ನಿವಾಸಿಯಾದಂತಹ ಉಷಾ ಅವರು ಕೊಟ್ಟಿರುವಂತಹ ಮಾಹಿತಿ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.